ಒಂದು 15 ದಿವಸ ಮುಂಚೆ ನಮ್ಮನೆ ಹತ್ರ ಒಂದು 25 ಜನ ಅಟ್ಯಾಕ್ ಮಾಡೋ ಮೋಡಲ್ ಇದ್ರು. ಏನ್ಯಾವ ನ್ಯೂಟ್ರಲೈಸ್ ಮಾಡಿದ್ವಿ. ನೆನ್ನೆ ಯಾವುದೋ ಒಂದು ಪ್ರೈವೇಟ್ ಟಿವಿ ಚಾನೆಲ್ ಅವರು ಆ ಟೋಲ್ ಗೇಟ್ ಅನ್ನ ಶೂಟ್ ಮಾಡ್ತೀವಿ ಸರ್, ನೀವೇ ಬಂದು ಅದನ್ನ ಒಂಚೂರು ಮಾಡಿಕೊಡಿ ಅಂತಂದ್ರು. ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದ್ರೆ ಹೆಚ್ಚು ಕಮ್ಮಿ ಒಂದು 40 ಜನ ಗುಂಡಾಗ್ಲಿದ್ರು. ಅದ್ರಲ್ಲಿ ಯಾರೋ ಒಬ್ಬನ 6 ಅಡಿ 7 ಅಡಿ ಐಟೋನು ಆಂಧ್ರ ಅವನು ಅವ್ನ ಮೈ ಮೇಲೇನೆ ಬೀಳಕ್ ಬಂದ. Get out from here. Who are you? 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 Hey, ಕರಿಯ ಪೊಲೀಸ್. ನಮ್ಮ ಕ್ಯಾಮ್ರಾಮನ್ ಶೂಟ್ ಮಾಡಿ ಹಾಕಿದ್ರು. ಎಷ್ಟೋ ಜನ ಕಮೆಂಟ್ ಮಾಡಿದ್ರು, ಸರ್ ಏನೆಲ್ಲ ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ ಇದ್ದಾರೆ. ಅಟ್ಯಾಕ್ ಮಾಡ್ಕೊಂಡು ಬಂದ್ರೆ ನಾವು ಉತ್ತರ ಕೊಡೋ ಮಾಡಲ್ ನಾವು ಇದ್ದೀವಿ, ಅದ್ ಬೇರೆ ವಿಚಾರ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾರ್ಯಾರೋ 5 ಸ್ಟಾರ್ ಹೋಟೆಲ್ ಜಿಪ್ ಬೀಚ್ ಅವ್ರಿಗೆ ಜೆಡ್ ಸೆಕ್ಯೂರಿಟಿ ಕೊಟ್ಟವ್ರೆ ಈ ಸಿದ್ದರಾಮಯ್ಯ ಸರ್ಕಾರ, ಹಿಂದಿನ ಸರ್ಕಾರಗಳು. 5 ಸ್ಟಾರ್ ಹೋಟ್ಲಲ್ಲಿ ಹೆಣ್ಮಕ್ಳ ಮುಂದೆ ಸಂಬಂಧ ಇಲ್ಲಂತ ಹೆಣ್ಮಕ್ಳ ಮುಂದೆ ಜಿಪ್ ಬೀಚ್ ಅವ್ರಿಗೆಲ್ಲ ಏನೋ ಜೆಡ್ ಸೆಕ್ಯೂರಿಟಿ, Z+ ಸೆಕ್ಯೂರಿಟಿ ಈ ಕಮಿಷನರ್ ಇವ್ರು ಕೊಟ್ಟಿರೋದು ಕರ್ನಾಟಕದ DGP. ನಾನೇನ್ ಕೇಳಿಲ್ಲ, ನನ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ಲ. ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಮಾಡೋದು ಅವ್ರ ಕೆಲಸ, ನಾನ್ ಮಾಡಬೇಡ ಅಂತ ಹೇಳಲ್ಲ. ನೆನ್ನೆ ಅಟ್ಯಾಕ್ ಆಯ್ತು, ಮೊನ್ನೆನೂ ಅಟ್ಯಾಕ್ ಆಯ್ತು. ನಾನೇನ್ ಭಯ ಬೀಳಲ್ಲ. ನಮ್ಗೆ ಡಿಫೆನ್ಸ್ ಮೋಡ್ ಗೊತ್ತು, ಯೂಸ್ ಮಾಡ್ಕೊಂತೀವಿ. ಇಟ್ ಇಸ್ ದ ಡ್ಯೂಟಿ ಆಫ್ ದ ಸ್ಟೇಟ್, ಇಟ್ ಇಸ್ ದ ಡ್ಯೂಟಿ ಆಫ್ ದ ಜುಡಿಷಿಯಲ್ ಪೊಲೀಸ್, it is the duty of the DGP, it is the duty of the Home Minister, it is the duty of the intelligence to ensure safety of every citizen and people like who raise their voice. ಏನಾದ್ರೂ ತಲೆನೋವಾಯ್ತು ಅಂದ್ರೆ CM ನೇರ ಹೊಣೆ, DGP ನೇರ ಹೊಣೆ, ಜುಡಿಷಿಯಲ್ ಪೊಲೀಸರು ನೇರ ಹೊಣೆ. ಆಮೇಲೆ ಕರ್ನಾಟಕದಲ್ಲಿ ನಿಮಗೆ ಏನ್ ಗತಿ ಕಾಣಿಸ್ತಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ ಆಮೇಲೆ.